ಉರಿ ಬಿಸಿಲನ್ನು ಲೆಕ್ಕಿಸದೆ ದೇವಸ್ಥಾನದ ಆವರಣದ ಮುಂದೆ ಲಲಿತ ಸಹಸ್ರನಾಮಾವಳಿ ಪಾರಾಯಣ. ಗಂಗಾವತಿ ಆರ್ಯವೈಶ್ಯ ಸಮಾಜದ ವಾಸವಿ ಮಹಿಳಾ ಮಂಡಳಿಯ ಮಾಜಿ ಅಧ್ಯಕ್ಷರು ಹಾಗೂ ಬೆಂಬಲಿಗರು ಶ್ರೀ ನಗರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉರಿ ಬಿಸಿಲನ್ನು ಲೆಕ್ಕಿಸದೆ ಲಲಿತ ಸಹಸ್ರನಾಮಾವಳಿಯನ್ನು ಪಾರಾಯಣ ಮಾಡಿದರು. ಆರ್ಯವೈಶ್ಯ ಸಮಾಜ ಗಂಗಾವತಿಯ ಆಂತರಿಕ ಕಲಹ ಬಟ ಬಯಲಾಗಿದ್ದು ಸ್ಪಷ್ಟವಾಯಿತು. ಶರಣ್ಯವ ನವರಾತ್ರಿ ಆಚರಣೆಗೆ ಸಂಬಂಧಿಸಿದಂತೆ ಈ ಹಿಂದಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬೆಳಗ್ಗೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಿಗೆ ಅವಕಾಶ ಕೋರಿದರು. ಇದಕ್ಕೆ ಒಪ್ಪದ ನೂತನ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಬಳಿಕ ದೇವಸ್ಥಾನ ಬಾಗಿಲು ಹಾಕಿ ಬಂದ್ಗೊಳಿಸಿದ್ದರು. ಪೂಜೆ ಹಾಗೂ ಪಾರಾಯಣಕ್ಕೆ ಅವಕಾಶ ಕೊಡಿ ಎಂದು ಒಂದು ಗುಂಪಿನವರು ಹಾಲಿ ಗುಂಪಿನ ಸದಸ್ಯರಿಗೆ ಮನವಿ ಮಾಡಿದಾಗ ಸಾರಾಸಗಟಾಗಿ ತಿರಸ್ಕರಿಸಿದ್ದರು. ಇದರಿಂದ ಕೆಲವು ಸಮಯ ಮಾಜಿ ಹಾಲಿ ಸದಸ್ಯರ ಮುದ್ದಿ ಮಾತಿನ ಚಕಮಕಿ ಜರುಗಿತು. ಪ್ರತಿ ವರ್ಷದಂತೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸೋಣ ಎಂದು ಹಾಲಿ ಗುಂಪಿನವರು ಹೇಳಿದರೆ ಅದಕ್ಕೆ ಒಪ್ಪದೆ ಮಾಜಿ ಗುಂಪಿನ ಸದಸ್ಯರುಗಳು ಛಲಬಿಡದ ತ್ರಿವಿಕ್ರಮನಂತೆ ದೇವಸ್ಥಾನದ ಮುಂಭಾಗದಲ್ಲಿ ಲಲಿತ ಸಹಸ್ರನಾಮಾವಳಿ ಪಾರಾಯಣ ನಡೆಸಿದರು. ಒಟ್ಟಾರೆ ಗಂಗಾವತಿ ಆರ್ಯವೈಶ್ಯ ಸಮಾಜ ಮನೆ ಒಂದು ಎರಡು ಬಾಗಿಲು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇವರಿಗೆ 24 ತಾಸು ಆರಾಧನೆ ಮಾಡೋದು ನಮ್ಮ ಧರ್ಮ. ಇವತ್ತು ಹಬ್ಬದೊಳಗೆ ವಿಶೇಷ ಇರ್ತದೆ. ದೇವಿಗೆ ಆ ತಾಯಿಗೆ ಪೂಜೆ ಮಾಡಬೇಕು ಅಂತ ಮಾಡಿದ್ರೆ ಯಾರು ಬೇಕು ಅವ್ರು ಮುಂಜಾನೆಯಿಂದ ಬರ್ತಾರೆ, ಯಾರು ಬೇಕು ಸಾಯಂಕಾಲದಿಂದ ಬರ್ತಾರೆ. ನೀವು ಅದಕ್ಕೆ ಬೀಗ ಹಾಕೊಂಡು ಕೂತ್ರೆ ಎಷ್ಟು ಸೌಜನ್ಯ. ಇದು ಬೀಗ ಹಾಕೋದು ಎಷ್ಟು ಸೌಜನ್ಯ. ಇದು ದೇವ್ರ ಪೂಜೆ ಆಗಬೇಕಲ್ಲ. ನೀವು ಅಂದ್ರೆ ಲೆಕ್ಕಕ್ಕೆ 9 ದಿವಸ ಬೀಗ ಹಾಕಿಬಿಟ್ರೆ ನಿಮ್ಗೆ ಲೆಕ್ಕ ಬಂದ್ಬಿಡುತ್ತೆ. ಸಮಾಜದಿರ್ಬೋದು, ದೇವಸ್ಥಾನ ಬೀಗ ಹಾಕೋಕೆ ಯಾರಿಗೂ ಅಧಿಕಾರ ಇಲ್ಲ. ನಿಮಗೆ ಯಾವುದೇ ಸಮಾಜದಿರ್ಬೋದು, ಆ ಸಮಾಜದವ್ರಿಗೆ ಇನ್ನೊಬ್ಬರು ನಿಮಗೆ ಬೇಡ ಆಗಿದ್ರು ಕೂಡ ನೀವು ಬೀಗ ಹಾಕೊಂಡು ಇಟ್ಕೊಳ್ಳೋಕೆ ನಿಮಗೆ ಸಂಬಂಧ ಇಲ್ಲ. ನೀವು ಆ ಜವಾಬ್ದಾರಿ ಇರೋಂಗಿಲ್ಲ. ನೀವು ಏನು ಮಾಡಕತ್ತೀರಿ ಅಂದ್ರೆ ಎಲ್ಲ ಇಲ್ಲಿಗೆಲ್ಲ ಮಾಡಕತ್ತೀರಿ. ಬೀಗ ಹಾಕಿವಂತ ನೀವು ಒಪ್ಕೊಳ್ಳಕತ್ತೀರಿ, ದೊಡ್ಡ ಅಫೆನ್ಸ್ ಅದು. ಬೀಗ ಮುರಿದಿರಿ, ಬೀಗ ಹಾಕಿರಿ ನಾವು ಅಂದಿಲ್ಲ. ನೀವೆಲ್ಲವನ್ನು ಕಲ್ಯಾಣ ಮಂಟಪನ ಹ್ಯಾಂಡ್ ಓವರ್ ತೊಗೊಂತೀರಿ, ಆಫೀಸಲ್ಲಿ ತೊಗೊಂತೀರಿ. ಇದೇನು ಲೆಕ್ಕದ ಒಳ್ಳೇದೇನು ಸಮಾಜ ಏನಿಲ್ಲ. ಅವ್ರು ಬೀಗ ತೆಗೆದ್ರೆ ಸಾಕು, ನಮ್ಮವ್ರು ಪೂಜೆ ಮಾಡ್ತಾರೆ. ದೊಡ್ಡ ಹೋಗಿವಿ, ಹೇಳಿವಿ, ಕೇಳಿವಿ, ಎಲ್ಲ ಮುಗಿದ ಮೇಲೆ ಅವ್ರು ಟೈಮ್ ಕೊಟ್ಟಾರೆ ನಮಗೆ. ಮಾತಾಡಿದ್ರೆ ಫ್ಯೂಚರ್ದಲ್ಲಿ ಮಾತಾಡಿದ್ರೆ ಹೊಡಿತೀವಿ ಬಡಿತೀವಿ. ಇದು ಎಷ್ಟು ಸಮಂಜಸ ಇದು? ಏನು ಸಮಾಜನ ಏನೇನು ನಾವು ಬೇರೆ ವ್ಯವಹಾರ. ನಾವು ಸಮಾಜನ ಬೆಳವಣಿಗೆ ಮಾಡ್ಕೊಂತ ಬಂದಿದ್ದೀವಿ. ಒಂದು ಹೇಳಬಾರ್ದು ಅಂತ ಇವ್ರು ಹೇಳಕತ್ತಾರ. ಬೀಗ ತೆಗಿಲ್ದಕ್ಕೆ ನಮ್ಮ ಕಷ್ಟ ಹೇಳೋದು ಅನ್ಸುತ್ತೆ. ಇವತ್ತು ಹೇಳಿದ್ರೆ ಎಂದೂ ಇರೋಂಗಿಲ್ಲ. ನಮ್ಮ ಕೈಯೊಳಗೆ ಸಮಾಜ ಬಂದ ಮೇಲೆ ಏನು ಡೆವಲಪ್ಮೆಂಟ್ ಮಾಡಬೇಕು ಹೇಳಲಾರ್ದಷ್ಟು ಡೆವಲಪ್ಮೆಂಟ್ ನಾವು ಮಾಡಿದ್ವಿ. ನಿಮಗೆ ಪ್ರತಿಯೊಂದು ಹೆಜ್ಜೆಗೂ ನೀವು ಮಾಡಿದ್ದಕ್ಕೆ ನಮ್ಗೆ ಸಪೋರ್ಟ್ ಮಾಡಿರಿ. ಪಾರಾಯಣ ಮಾಡೋಕ್ಕೆ ನಾವು ಆರ್ಯವೈಶ್ಯ ಸಮಾಜದ ಮಹಿಳಾ ಮಂಡಳಿಯವರು ಆರಂಭಿಸಿದ್ವಿ. ಬಟ್ ಅದೇನೋ ತೊಂದರೆಗಳಾಗ್ತಾ ಇದೆ. ನಮಗೆ ದೇವಸ್ಥಾನದ ಒಳಗೆ ಹೋಗಿ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಾವು ಮಧ್ಯಾಹ್ನ ಬರೋದು ಗೊತ್ತಿದ್ದ ಬೀಗ ಹಾಕೊಂಡು ಹೋಗಿದ್ದಾರೆ. ನಮಗೆ ಸಿಗಲಿಲ್ಲ, ಸ್ನಾನ ಮಾಡೋಕ್ಕೆ ಸಿಗಲಿಲ್ಲ. ಹಾಗಾಗಿ ದೇವ್ರ ಸನ್ನಿಧಿನಲ್ಲಿ ಒಳಗಾದ್ರೇನು ಹೊರಗಾದ್ರೇನು ದೇವ್ರ ಪಾರಾಯಣ ಭಾಳ ಮುಖ್ಯ ನಮಗೆ. ಅದಕ್ಕೋಸ್ಕರ ನಾವಿಲ್ಲೇ ಮಾಡಿ ದೇವ್ರಿಗೆ ನಮ್ಮ ಸೇವೆನ ಅರ್ಪಿಸಿ ಹೋಗ್ತಾ ಇದ್ದೀವಿ. ಜೈ ಬಸ್. ಇದೇ ಥರ ನಾವು 9 ದಿನಗಳು ಕೂಡ ನಾವು ಇದೇ ಥರ ಪಾರಾಯಣ ಮಾಡ್ತಾ ಇದ್ದೀವಿ.